ಹೇಗೆ ಅನಿಸ್ತಮ್ಮ? ಮಗನ ಸಿನಿಮಾ ಅನ್ನೋದಕ್ಕಿಂತ ನಾನು ತಾಯಿಯಾಗಿ ನೋಡೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ಒಬ್ಬ ಪ್ರೇಕ್ಷಕಳಾಗಿ ನೋಡಿದೆ. ನಾನು ಇದ್ರ ಮುಂಚೆನೂ ಒಂದು ಸಾರಿ ನೋಡಿದ್ದೀನಿ ಸಿನಿಮಾನ. ನಮಗೆ ಗೊತ್ತು ಶೂಟಿಂಗು ಇದು ಅಭಿನಯ ಇದು ಆದ್ರೂ ಮೊದಲು ಹೆಂಗೆ ತಿಳಿ ಹಾಸ್ಯ ಅದೆಲ್ಲ ಮಾಡ್ಕೊಂಡು ಬರ್ತಾರೋ ಕಡೆನಲ್ಲಿ ನೋಡಿರ್ಬೋದು. ನನ್ನ ಕಣ್ಣಿಂದ ನೀರು ಬರ್ತಾಯಿತ್ತು. ಅಂದರೆ ಇಲ್ಲಿ ನಾಯಕನ ಪಾತ್ರ ಅಂತಲ್ಲ, ಪ್ರತಿ ಇಡೀ ಸಿನಿಮಾದಲ್ಲಿ ಯಾರ್ಯಾರು ಪಾತ್ರ ಆ ಥರ ಇರ್ತಾರೆ. ಆ ಥರ ಫ್ರೆಂಡ್ಸ್ಗಳು ಇರ್ತಾರೆ, ಹಾಕ್ಕೊಡೋ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ಗೋಸ್ಕರ ಏನು ಬೇಕಾದರೂ ಮಾಡೋಂಥ ಫ್ರೆಂಡ್ಸು ಇರ್ತಾರೆ. ಕಡೆಗೆ ಆ ಫ್ರೆಂಡಿಂದ ನಮಗೆ ನೋವಾಯಿತು ಅಂದಾಗ ಆ ಫ್ರೆಂಡನ್ನು ತ್ಯಾಗ ಮಾಡೋ ಫ್ರೆಂಡ್ ಅಂದರೆ ದೂರ ಹೋಗೋ ಫ್ರೆಂಡ್ಸು ಇರ್ತಾರೆ. ತಂದೆ ತಾಯಿಗಳು ನೋಡಿದೆ, ನಮ್ಮ ಮಗ ಕೆಟ್ಟವನು ಅಂತ ಗೊತ್ತು, ದುಷ್ಟ ಅಂತ ಗೊತ್ತು, ಆದರೂ ಎಲ್ಲೋ ಒಂದು ಕಡೆ ನಮಗೇನೇ ನಾವು ಸತ್ರು ಪರವಾಗಿಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಬಯಸ್ಕೊಬ್ಬ ತಾಯಿ ಎಲ್ಲರ ಮನೆಯಲ್ಲೂ ಎಲ್ಲರ ಕುಟುಂಬದಲ್ಲೂ ಇರ್ತಾರೆ. ನಮ್ಮ ಮನೆಯಲ್ಲೂ ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಬಂಧು ಬಳಗ ನಮ್ಮ ಸರೌಂಡಿಂಗಲ್ಲಿ ಯಾರೋ ಒಬ್ಬರು ಸಿಗ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕಂಟೆಂಟ್ಗಿಂತ ಕನೆಕ್ಟ್ ಆಗಿದೆ ಸಿನಿಮಾ. ಪ್ರತಿಯೊಂದು ಕ್ಯಾರೆಕ್ಟ್ರು ಕಂಟೆಂಟ್ ಅಂತೀವಿ, ಇದರಲ್ಲಿ ಕನೆಕ್ಟಿವಿಟಿ ಇದೆ, ತುಂಬ ಕನೆಕ್ಟಿವಿಟಿ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಜೂನ್ 27ನೇ ತಾರೀಕು ರಾಜರತ್ನಾಕರ ರಿಲೀಸ್ ಆಗ್ತಾಯಿದೆ, ಬನ್ನಿ. ಇವತ್ತು ತಾಯಂದ್ರು ಶೋ ಅಂತ ಎಲ್ಲ ನಾರ್ಮಲ್ ಜನರು ಹೆಣ್ಮಕ್ಳನ್ನ ಕರೆಸಿ ಒಂದು ಶೋ ಮಾಡ್ತಿದ್ದಾರೆ. ನಮಗೆ ದೊಡ್ಡ ರಿವ್ಯೂಗಿಂತ ಇವ್ರ ರಿವ್ಯೂ ತುಂಬ ಮುಖ್ಯ ಆಗುತ್ತೆ. ನಾನು ಆಗಲೇ ಹೇಳಿದೆ, ಮಗನ ಸಿನಿಮಾ ಅನ್ನೋದಕ್ಕಿಂತ ಒಬ್ಬ ಪ್ರೇಕ್ಷಕರಾಗಿ ನೋಡಿದಾಗ ನಾನು ನಿಜವಾಗ್ಲೂ ಕಡೆ ದೃಶ್ಯ ನನಗೆ ತಡ್ಕೊಳಕ್ಕಾಗಲಿಲ್ಲ. ಆ ಕಡೆ ಒಂದಕ್ಕೇನು ಕ್ಲೈಮ್ಯಾಕ್ಸ್ ಇದೆಯಲ್ಲ, ದಯವಿಟ್ಟು ಬನ್ನಿ ಸಿನಿಮಾ ನೋಡಿ. ನಿಮಗೆ ಅನಿಸುತ್ತೆ ನಿಮ್ಮ ಮನೆಗಳಲ್ಲಿ ಇಂಥ ಒಬ್ಬ ಹುಡುಗರಿದ್ದರೆ ಏನು ಮಾಡ್ಬೋದು, ನೀವು ಬದಲಾಗ್ತಾರೆ. ಎಂಥ ಮನುಷ್ಯ ನೋಡಿ, ಅಂಥ ವಾಲ್ಮೀಕಿನೇ ಒಬ್ಬ ದುಷ್ಟ ದರೋಡೆಕೋರ ಆದವನೇ ಒಬ್ಬ ವಾಲ್ಮೀಕಿಯಾಗಿ ರಾಮಾಯಣದಂಥ ಮಹಾಕಾವ್ಯನ ರಚನೆ ಮಾಡಿದ್ರು. ಹಾಗಾಗಿ ಹುಟ್ಟತಾನೆ ಎಲ್ಲರೂ ಕೆಟ್ಟವರಾಗಿರಲ್ಲ ಅಥವಾ ಒಳ್ಳೆಯವರಾಗಿರಲ್ಲ, ಎಲ್ಲರಲ್ಲೂ ಒಬ್ಬ ಒಳ್ಳೆಯವನು ಇರ್ತಾನೆ, ಎಲ್ಲರೊಬ್ಬ ಕೆಟ್ಟವನು ಇರ್ತಾನೆ. ಕೆಟ್ಟವನು ಒಳ್ಳೆಯವನಾಗ್ಬೋದು, ಒಳ್ಳೆಯವ್ರು ಕೆಟ್ಟವನಾಗ್ಬೋದು. ಅದು ಸಮಯ, ಸಂದರ್ಭ, ಮನಸ್ಥಿತಿ, ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ತೋರಿಸ್ಕೊಟ್ಟಿದೆ ರಾಜರತ್ನಾಕರ. ದಯವಿಟ್ಟು ಜೂನ್ 27ನೇ ತಾರೀಕು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಬನ್ನಿ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ರಾಜರತ್ನಾಕರ ಮೇಲೆ.